ಹ್ಯಾಪಿ ಸಂಡೇ. ಸೊ ಫ್ರೆಂಡ್ಸ್, ಇವತ್ತು ನಾವು ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ನಾವು ಎಕ್ಸಿಬಿಷನಿಗೆ ಹೋಗ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ. ನೀವು ನಮ್ಮ ಜೊತೆಗೆ ಬನ್ನಿ. ಕಮ್ ವಿತ್ ಮೀ. ಮಕ್ಕಳೆಲ್ಲ ಗಾಡಿಯಲ್ಲಿ ಹೋದರು ನಮ್ಮ ಮನೆಯವ್ರ ಜೊತೆಗೆ. ನಾವು ಮತ್ತು ನಮ್ಮ ಅಕ್ಕ ತಂಗಿ ಎಲ್ಲ ಸೇರಿಕೊಂಡು ಆಟೋವನ್ನು ಬುಕ್ ಮಾಡಿ ಆಟೋಲಿ ನಾವು ಹೋಗ್ತಾಯಿದ್ವಿ. ಶಿವಮೊಗ್ಗದಲ್ಲಿ ಎಕ್ಸಿಬಿಷನ್ ಬಂದಿದೆ ಅಂತ ಅಂದ್ಬಿಟ್ಟು ಅಂದರೆ ಎಲ್ರಿಗೂ ಸಡಗರ ನೋಡಬೇಕು ಅಂತ ಅಂದ್ಬಿಟ್ಟು. ಸೊ ನಮಗೂ ಕೂಡ ಹೋಗಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ನಾವು ಸಂಜೆ ಹೋದ್ವಿ. ಸೊ ನೋಡಿ, ಇದು ಔಟ್ಸೈಡಿನ ದೃಶ್ಯ. ಸೊ ಇಲ್ಲಿ ನೋಡಿ ಟಿಕೆಟ್ ಕೌಂಟರ್. ಸೊ ಒಬ್ಬರಿಗೆ 60 ರುಪೀಸು ಅಲ್ಲಿ ಟಿಕೆಟ್ ಇತ್ತು. ಸೊ ನಮ್ಮ ಮನೆಯವರು ಟಿಕೆಟ್ ಪರ್ಚೇಸ್ ಮಾಡ್ಕೊಂಡು ಬಂದು ಒಂದು ಸ್ಮಾಲ್ ಔಟ್ಸೈಡಿನ ವಿಡಿಯೋ ಒಂದು ಕ್ಯಾಪ್ಚರ್ನ ಮಾಡಿದ್ರು. ಸೊ ಔಟ್ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ಸೊ ನಂತರ ಬನ್ನಿ ನಾವು ಎಲ್ಲರೂ ಕೂಡ ಒಳಗೆ ಹೋಗೋಣ. ನೋಡಿ, ಇದು ಎಂಟ್ರೆನ್ಸು. ಸೊ ಬನ್ನಿ ಎಲ್ಲರೂ ಒಳಗೆ ಹೋಗೋಣ, ನೋಡೋಣ ಏನೇನು ಒಳಗೆ ಇದೆ ಅಂತ ಅಂದ್ಬಿಟ್ಟು. ಮತ್ಸ್ಯಶ್ರೀ ಮತ್ತು ಕೃಪಾ ಇಬ್ಬರು ತುಂಬ ಎಕ್ಸೈಟೆಡ್ ಆಗಿದ್ರು ಒಳಗೆ ಹೋಗೋಕ್ಕೆ. ಎಕ್ಸಿಬಿಷನಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ, ಗೇಮ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡೋಕ್ಕೆ. ಸೊ ನಾವು ಅಲ್ಲಿ ಒಂದು ಸ್ಮಾಲ್ ಒಂದು ಫೋಟೋ ಕೂಡ ತೊಗೊಂಡ್ವಿ, ಜೊತೆಗೆ ಒಂದು ವಿಡಿಯೋನ ಕೂಡ ನಾವು ತೊಗೊಂಡ್ವಿ. ಸೊ ಇದು ಎಂಟ್ರೆನ್ಸಲ್ಲೇ ಒಂದು ಬ್ರಿಡ್ಜ್ ಥರ ಟೈಪ್ ಮಾಡಿದ್ದಾರೆ. ಸೊ ಬ್ರಿಡ್ಜ್ ಮೇಲೆ ನಾವು ಹತ್ಕೊಂಡು ಒಳಗಡೆ ಹೋಗಬೇಕು. ಸೊ ಸಂಡೇ ಇತ್ತು. ಸೊ ನಿಧಾನಕ್ಕೆ ಜನಗಳು ಬರ್ತಾಯಿದ್ರು. ಸೊ ನಿಧಾನಕ್ಕೆ ರಶ್ ಆಗ್ತಾ ಇತ್ತು. ಸೊ ನಾವು ಸ್ವಲ್ಪ ಬೇಗ 7 o'clock ಅಲ್ಲಿದ್ವಿ. ಸೊ ಹಾಗಾಗಿ ಅಷ್ಟು ರಶ್ ಇರಲಿಲ್ಲ. ಸೊ ಆಮೇಲೆ ಹೋಗ್ತಾ ಜನ ಬರ್ತಾ ಹೋದರು. ಸೊ ಒಳಗೆ ಹೋಗಬೇಕಾದ್ರೆ ಅಲ್ಲಿ ಕಲರ್ಫುಲ್ ಪಿಕ್ಚರ್ಸನ್ನು ಕೂಡ ಹಾಕಿದ್ರು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಕೂಡ ಪಿಕ್ಚರ್ಸ್ನ ಕೂಡ ಅಲ್ಲಿ ಹಾಕಿದ್ರು. ಸೊ ಅದರಲ್ಲಿ ನಮ್ಮ ಮನೆಯವರು ಅವರ ಫೇವ್ರೆಟ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು ಫೋಟೋವನ್ನು ತೆಗೆಸ್ಕೊಂಡ್ರು. ತುಂಬ ವೆರೈಟಿ ಪೋಸ್ಟರ್ಸ್ಗಳಲ್ಲಿ ಹಾಕಿದ್ರು. ಸೊ ಜನಗಳು ಎಲ್ಲರೂ ಫೋಟೋಸ್ ಕೂಡ ತೊಗೊತಾಯಿದ್ರು. ಸೊ ನಾನು ಅಲ್ಲಿ ನಿಧಾನಕ್ಕೆ ಒಂದೊಂದು ವೀಡಿಯೋಸ್ನ ನಾನು ಮಾಡ್ಕೊತಾ ಹೋದೆ. ಸೊ ಬನ್ನಿ ಎಲ್ಲ ನೋಡ್ಕೊಂಡು ಬರೋಣ. ನಾವು ಬರ್ಡ್ಸ್ ವರ್ಲ್ಡಿಗೆ ಬಂದ್ವಿ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇತ್ತು, ಕಲರ್ಫುಲ್ ಲೈಟ್ಸ್ ಕೂಡ ಹಾಕಿದ್ರು. ಆದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ ಸ್ಟಿಕ್ಕರ್ಸ್ನ ಕೂಡ ಅಲ್ಲಿ ಪೇಸ್ಟ್ ಮಾಡಿದ್ರು. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಆದಮೇಲೆ ನಂತರ ನಾವು ಗೇಮ್ಸ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಮಕ್ಕಳಿಗೆ ಗೇಮ್ಸ್ ಆಡೋಕ್ಕೆ ನಾವು ಅಲ್ಲಿ ಬಿಟ್ವಿ. ಮಕ್ಕಳು ಮುಖದಲ್ಲಿ ಫುಲ್ಲು ಖುಷಿಯಾಗಿತ್ತು, ಯಾಕಂದರೆ ಅವರು ವೇಟ್ ಮಾಡ್ತಾ ಇದ್ದಿದ್ದು ಗೇಮ್ಸಿಗೆ. ಸೊ ಬನ್ನಿ ನೆಕ್ಸ್ಟ್ ಯಾವ್ಯಾವ ಗೇಮ್ಸ್ ಮಕ್ಕಳು ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ನೀವು ಕೂಡ ಫ್ರೀ ಇದ್ದರೆ ಖಂಡಿತವಾಗಿ ಎಕ್ಸಿಬಿಷನನ್ನು ಒಂದು ಸತಿ ಭೇಟಿ ಕೊಡಿ. ಸೊ ತುಂಬ ಖುಷಿ ಆಗುತ್ತೆ ಈವ್ನಿಂಗ್ ಟೈಮ್ ಹೋದಾಗ. ಬೆಳಗಿಂದ ಸಂಜೆವರೆಗೆ ನಾವು ಮನೇಲೇ ಇರ್ತೀವಿ ಮತ್ತು ಆಫೀಸಲ್ಲಿ ವರ್ಕು ಕೂಡ ನಾವು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಸ್ಮಾಲ್ ಒಂದು ರಿಫ್ರೆಶ್ಮೆಂಟಿಗೋಸ್ಕರ ನಾವು ಈ ಥರ ಒಂದು ಎಕ್ಸಿಬಿಷನಿಗೆ ಹೋದರೆ ತುಂಬ ಸಂತೋಷ ಆಗುತ್ತೆ. ಸೊ ನಂತರ ನಾವು ವಾಟರ್ ಗೇಮ್ಸಿಗೆ ಬಂದ್ವಿ. ಸೊ ಇಲ್ಲಿ
ಟಬ್ಬಲ್ಲಿ ವಾಟರ್ ಹಾಕಿದ್ರು. ಸೊ ಬೋಟ್ಸ್ ಕೂಡ ಹಾಕಿದ್ರು. ನೋಡಿ ಇಲ್ಲಿ ಕೃಪಾನು ಕೂಡ ಆಟಾಡ್ತಾ ಇದ್ದಾಳೆ ಮತ್ತು ಶ್ರೀನು ಕೂಡ ಇಲ್ಲಿ ಎಂಜಾಯ್ ಮಾಡಿಕೊಂಡು ಆಟಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮಿನಿಮಮ್ 10 to 15 ಮಿನಿಟ್ಸ್ ಇಲ್ಲಿ ನಾವು ಟೈಮನ್ನು ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು ಅವರಿಗೆ ಈ ಬೋಟ್ ಆಡಬೇಕಾದ್ರೆ. ಸೊ ಬೋಟ್ ಆಟಾಡಾದಮೇಲೆ ಸೊ ಮಕ್ಕಳೆಲ್ಲ ನಾನು ಜಾಯಿಂಟ್ ವೀಲಿಗೆ ಕುತ್ಕೊತೀವಿ, ಕೊಲಂಬಸ್ಸಿಗೆ ಕುತ್ಕೊತೀವಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ರು. ಸೊ ನಾವು ಯಾವುದಕ್ಕೂ ಕೂಡ ಅಲೋ ಮಾಡಲಿಲ್ಲ. ಸೊ ಇಲ್ಲಿ ಒಂದು ಕಾರ್ ರೇಸ್ ಇತ್ತು. ಸೊ ಅಲ್ಲಿ ನಾವು ಏನು ಮಾಡಿದ್ವಿ, ಅವರು ಇಬ್ಬರಿಗೂ ಕೂಡ ನಾವು ಇಲ್ಲಿ ಕೂರಿಸಿದ್ವಿ. ಯಾಕೆಂದರೆ ಚಿಕ್ಕ ಮಕ್ಕಳಲ್ವಾ, ಸೊ ಜಾಯಿಂಟ್ ವೀಲಲ್ಲಿ ಕೊಲಂಬಸ್ಸಲ್ಲಿ ಕೂರೋದು ಅಷ್ಟು ಹೈಟು ಅಲ್ಲಿ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ, ಹೆದರ್ಕೊತಾರೆ ಅಂತ ಹೇಳಿಬಿಟ್ಟು ನಾವು ಅಲೋ ಮಾಡಲಿಲ್ಲ. ಸೊ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲ ಮಕ್ಳಿಗೆ ಆಟಾಡ್ಸಿ ಆದಮೇಲೆ ನಾವು ಶಾಪಿಂಗ್ ಮಾಡೋಕ್ಕೆ ಏನು ಇದೆ ಅಂತ ಅಂದ್ಬಿಟ್ಟು ನಾವು ನೋಡೋಕ್ಕೆ ಹೋಗಿದ್ವಿ. ಸೊ ಚೀಪ್ ಆ್ಯಂಡ್ ಬೆಸ್ಟಾಗಿ ಪ್ಲಾಸ್ಟಿಕ್ ಟಾಯ್ಸ್ಗಳಿದ್ವು, ಮತ್ತು ಮನೆಯ ಬೇಕಾಗಿರೋ ಐಟಮ್ಸ್ ಇದ್ವು, ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲ ಕೂಡ ಇತ್ತು. ಸೊ ಬನ್ನಿ ಇನ್ನೊಂದು ಸತಿ ವಿಸಿಟ್ ಮಾಡೋಣ. ಸೊ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಐ ಲವ್ ಮೈ ಶಿವಮೊಗ್ಗ ಅಂತ ಅಂದ್ಬಿಟ್ಟು, ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಅನ್ನೋದು ಒಂದು ಖುಷಿ. ಸೊ ಇಲ್ಲಿ ನಾನು ದೊಡ್ಡದಾಗಿ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಮನೆಯವರಿಗೆ, ನಮ್ಮ ಅಕ್ಕಂಗೆ, ನಮ್ಮ ತಂಗಿಗೆ ಹಾಗೂ ಮುದ್ದು ಮಕ್ಕಳಿಗೆ. ಯಾಕೆ ಅಂತಂದರೆ ನಾನು ಎಕ್ಸಿಬಿಷನಿಗೆ ಬರಬೇಕಾದ್ರೆ ಅವರು ನನಗೆ ಐಡಿಯಾ ಕೊಟ್ಟಿದ್ದು, ವಿಡಿಯೋ ಮಾಡ್ಕೊ ಇಲ್ಲಿ ಒಂದು ಜನಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊತ ಇನ್ನೊಂದು ಸ್ಮಾಲ್ ವಿಡಿಯೋನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.